ಹೆಲ್ದಿ ಚಿಕನ್ ರೋಲ್ ಮನೆಯಲ್ಲೇ ಹೆಲ್ದಿಯೆಸ್ಟಾಗಿ ಟೇಸ್ಟಾಗಿ ಚಿಕನ್ ರೋಲ್ನ ಮಾಡ್ಕೊಂಡು ತಿನ್ನೋಣ. ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ತಿಂಡಿ ಟೇಲ್ಸ್. ಇಲ್ಲಿ ನಾನೊಂದು 200 ಗ್ರಾಮ್ಸಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ ಹಾಗೂ ಆರಗ್ಯಾನೋ ಹಾಕಿ, ಒಂಚೂರು ಹುಳಿಗೆ ನಿಂಬೆಹಣ್ಣ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಮಾಯ್ಸ್ಟ್ನೆಸ್ ಬರಲಿ ಅಂತ ಹೇಳಿ. ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಂಡು ಅದರೊಳಗೆ ಚಿಕನ್ ಹಾಕ್ಕೊಂಡು ಹಾಕೋತಾ ಇದ್ದೀನಿ. ನಿಮಗೆ ರಾ ವೆಜಿಟೇಬಲ್ಸ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕ್ಯಾರೆಟ್ ಮತ್ತು ಇದೆಲ್ಲ ನೀವು ಹಾಗೆ ಹಾಕ್ಕೋಬೋದು. ನಾನಿಲ್ಲಿ 1-2 ಸ್ಪೂನ್ ಎಣ್ಣೆಗೆ ಫಸ್ಟು ಕ್ಯಾರೆಟು, ಕ್ಯಾಪ್ಸಿಕಮು, ಆನಿಯನ್ನು, ಗಾರ್ಲಿಕ್ ಪೀಸಸ್ ಎಲ್ಲ ಹಾಕಿ ಅದು ನೀಟಾಗಿ ಸ್ವಲ್ಪ ಬಾಯ್ಲ್ ಆದಮೇಲೆ ಅದಕ್ಕೆ ಚಿಕನ್ ಪೀಸಸ್ನ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಪೀಸಸ್ ಸೇರಿಸಿ ಸೋಯಾ ಸಾಸ್ ಹಾಕಿ ನೀಟಾಗಿ 2 ಮಿನಿಟ್ಸ್ ಕುಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಚಪಾತಿಗೆ ಬೇಕಾಗಿರೋ ಹಾಗೆ ಚಪಾತಿನ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಖಾರದ ಪುಡಿ, ಮೆಣಸಿನ ಪುಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಹೀಗೆ ಯು ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಹೋಗ್ತೀನಿ. ಒಂದು ಫೋಲ್ಡ್ ಮಾಡಿದ್ಮೇಲೆ ಮತ್ತು ನೆಕ್ಸ್ಟ್ ಫೋಲ್ಡ್ನ ಅದ್ರ ಮೇಲಿಟ್ಟು ಇಲ್ಲಿ ತೋರಿಸಿರೋ ಥರ ಹೀಗೆ ಫೋಲ್ಡ್ ಮಾಡಿಕೊಂಡು ಅದನ್ನ ಸ್ವಲ್ಪ ಎಲಾಂಗೇಟ್ ಮಾಡಿ ಹೀಗೆ ಸುರುಳಿ ಆಕಾರದಲ್ಲಿ ಸುತ್ತಿ ನೀಟಾಗಿ ಅದನ್ನು ಮತ್ತೆ ಲಟ್ಸ್ಕೊತಿದ್ದೀನಿ. ತುಂಬ ತೆಳ್ಳಗೆ ಲಟ್ಸ್ಬೇಡಿ, ಅದು ಲೇಯರ್ ಸಿಗಬೇಕು ಅಂತ ಹೇಳಿದ್ರೆ. ಅಫ್ಕೋರ್ಸ್ ನಿಮಗೆ ಮೈದಾದಲ್ಲಿ ಬರೋ ಅಷ್ಟು ಲೇಯರ್ ಇದ್ರಲ್ಲಿ ಬರಲ್ಲ, ಬಟ್ ಹೆಲ್ದಿ ತಿನ್ನೋಣ ಅಂತ ಹೇಳಿದ್ರೆ ಏನಾದರೂ ಒಂದು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಸೊ ನಾವು ಇದನ್ನು ತವೆ ಮೇಲೆ ಹಾಕಿ ಒಂಚೂರು ಎಣ್ಣೆ ಹಾಕಿ ಮಗ್ಚಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದಮೇಲೆ ಈ ಏನು ಪರೋಟ, ಚಪಾತಿ ನೀವೇನು ಹೇಳ್ತೀರಾ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಟೊಮೆಟೊ ಸಾಸ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾವು ಚಿಕನ್ನೆಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಚಿಕನ್ ಮತ್ತು ವೆಜ್ಜೀಸು ಎರಡನ್ನೂ ಹಾಕಿ ಹೀಗೆ ಮಧ್ಯದಲ್ಲಿ ಸೇರಿಸಿ, ನಾನಿಲ್ಲಿ ಯಾವುದೇ ಮಯೋ ಆಗಿರ್ಬೋದು, ಸ್ಪ್ರೆಡ್ಸ್ ಆಗಿರ್ಬೋದು ಯೂಸ್ ಮಾಡ್ತಿಲ್ಲ. ಆದಷ್ಟು ರಾ ಆಗಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟಲ್ಲಿ ಕಾಂಪ್ರಮೈಸ್ ಆದ್ರೂ ಹೆಲ್ದಿ ಆಗಿರುತ್ತೆ. ಸೊ ಈ ಥರ ಚಿಕನ್ ಪೀಸಸ್ಸು, ವೆಜ್ಜೀಸು ಫುಲ್ಲಿ ಲೋಡ್ ಮಾಡಿ ರೋಲ್ ಮಾಡಿ ಟೊಮೆಟೊ ಕೆಚಪ್ ಜೊತೆ ತಿನ್ನಿ. ಆಚೆ ಹೋಗಿ ಅನ್ಹೆಲ್ದಿ ಫುಡ್ಸ್ ತಿನ್ನೋದಕ್ಕಿಂತ ಯಾವ ಥರ ಮಾಡಿರ್ತಾರೆ ಅಂತ ನಂಬಿಕೆ ಇಲ್ಲದೆ ತಿನ್ಕೊಂಡು ಬರೋದಕ್ಕಿಂತ ಮನೆಯಲ್ಲಿ ಈ ಥರ ಪಟಾಪಟ್ ಅಂತ ಮಾಡ್ಕೊಂಡು ತಿಂದು ಆರೋಗ್ಯವಾಗಿರಿ. ಥ್ಯಾಂಕ್ ಯು ಆಲ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.